ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವೊಂದು ಬೇಸಿಕ್ ಕಾನ್ಸೆಪ್ಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಡಿವಿಸಿಬಿಲಿಟಿ ರೂಲ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ನೀವಿದು ನಿಮ್ಮ ಎಜುಕೇಷನ್ ಮುಗಿಸೋವರೆಗೂ ನಿಮ್ಮ ಹಿಂದೆನೇ ಇರುತ್ತೆ. ಸೊ ಹಿಂದೆ ಇರೋದನ್ನು ಮುಂದೆ ತರಿಸ್ಕೊಂಡು ಒಂದು ಸರಿ ಫೇಸ್ ಮಾಡಿಬಿಟ್ರೆ ಮುಗಿದೋಯ್ತಲ್ವಾ. ಒಂದು ಸರಿ ಕಲ್ತ್ಕೊಂಡ್ರೆ ಎಲ್ಲ ಈಸಿ ಆಗಿಬಿಡುತ್ತೆ. ಸೊ ಇದನ್ನು ಕಲ್ತ್ಕೊಂಡ್ರೆ ಎಲ್ಲ ಕಡೆಯೂ ಯೂಸ್ ಆಗುತ್ತೆ. ಈಗ ಯಾವುದಾದ್ರೂ ಒಂದು ನಂಬರ್ ಕೊಟ್ಟರೆ ಅದು 2 ಇಂದ ಡಿವೈಡ್ ಆಗುತ್ತಾ, 3 ಇಂದ ಆಗುತ್ತಾ, ಇಲ್ಲ 11 ಇಂದ ಆಗುತ್ತಾ ಅಂತ ನೋಡಿದ ತಕ್ಷಣ ಹೇಳೋದು. ಓಕೆ, ಸೊ ಅದು ಹೇಗೆ ಹೇಳೋದು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಸೊ ಎಲ್ಲ ಟೈಮು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತಲ್ವಾ. ಸೊ ಎಕ್ಸಾಮಲ್ಲಿ ಆ ಟೈಮ್ ಇರುತ್ತಾ? ಇಲ್ಲ. ಸೊ ನೋಡ್ತೀವಿ ಇದು ಹೋಗುತ್ತಾ 3ಅಲ್ಲಿ ಇಲ್ಲ 2ಅಲ್ಲಿ ಹೋಗುತ್ತಾ ಅಂತ ಕ್ಯಾನ್ಸಲ್ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು ಮುಗಿಸ್ಬಿಡ್ತೀವಿ. ಕರೆಕ್ಟಾ? ಸೊ ಆ ಡಿವಿಸಿಬಿಲಿಟಿ ರೂಲ್ನ ಹೇಗೆ ಕಲಿಯೋದು ಅಂತ ತಿಳ್ಕೊಳ್ಳೋಣ. ಈಗ ಲೆಟ್ ಅಸ್ ಅಸ್ಯೂಮ್ 38 ಯಾವುದೋ ಒಂದು ನಂಬರ್ ಇದು 2ಅಲ್ಲಿ ಹೋಗುತ್ತಾ? ಇಲ್ಲ ಸರ್, 2 1s 2, 2 10s 20 ಇಷ್ಟೇ. 20 ಒಳಗಡೆ ಬಂದ್ರೇ ಅದು 2ಅಲ್ಲಿ ಹೋಗೋದು ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು. 2ಅಲ್ಲಿ ಇದು ಆರಾಮ್ಸೆ ಡಿವೈಡ್ ಆಗುತ್ತೆ. ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 2. ಈಗ ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟು ನಾವು ಡಿವಿಸಿಬಿಲಿಟಿ ರೂಲ್ ಫಾರ್ 2 ನೋಡೋಣ. ಓಕೆ, ನಂಬರ್ 2 ರೂಲ್ ಫಾರ್ 2. ಓಕೆ, ಈಗ ಒಂದು ನಂಬರು 2 ಇಂದ ಡಿವೈಡ್ ಆಗಬೇಕು ಅಂದರೆ ವಾಟ್ ವಿಲ್ ಬಿ ದ ಕ್ರೈಟೀರಿಯಾ? ಏನು ಅಂದರೆ ದ ಲಾಸ್ಟ್ ಡಿಜಿಟ್ ಆಫ್ ದಿ ನಂಬರ್ ಶುಡ್ ಬಿ ಈವನ್. ಲಾಸ್ಟ್ ನಂಬರ್ ಇರುತ್ತಲ್ಲ ಅದು ಈವನ್ ನಂಬರ್ ಆಗಿರಬೇಕು. ಈವನ್ ಅಂದರೆ ಏನು? ಸಮ ಸಂಖ್ಯೆ ಕನ್ನಡದಲ್ಲಿ. ಓಕೆ, ಸೊ ಲಾಸ್ಟ್ ಡಿಜಿಟ್ಟು ಈವನ್ ನಂಬರ್ ಆಗಿರಬೇಕು. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಈಗ 30 28 1008 0. ಎಲ್ಲ ನಂಬರ್ಸು ನೋಡಿ, ಲಾಸ್ಟ್ ನಂಬರ್ ಏನು? ಈವನ್ ಇದೆಯಾ? 0 ಅಂದರೂ ಈವನ್ನೇ ತಗೊಳ್ಳಿ. 8 ಅಂದರೆ ಈವನ್ನು, ಇಲ್ಲೂ 8 ಇದೆ. ಸೊ ಲೆಟ್ ಅಸ್ ಮೇಕ್ ದಿಸ್ 4. ಓಕೆ, ಲಾಸ್ಟಲ್ಲಿ 0 ಇದೆ, ಈವನ್. ಸೊ ಲಾಸ್ಟ್ ಡಿಜಿಟ್ ಈವನ್ ಆಗಿದ್ದರೆ ಓಕೆ ಅದು 2 ಇಂದ ಡಿವೈಡ್ ಆಗುತ್ತೆ. ದೋಸ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 2. ಓಕೆ, ದ ಕಂಡೀಷನ್ ಈಸ್ ಲಾಸ್ಟ್ ಡಿಜಿಟ್ ಮಸ್ಟ್ ಬಿ ಈವನ್. ಓಕೆ, ಲಾಸ್ಟ್ ನಂಬರು, ಲಾಸ್ಟ್ ಡಿಜಿಟ್ ಇದೆಯಲ್ಲ ಇದು ಈವನ್ ಆಗಿದ್ದರೆ 2 ಇಂದ ಡಿವೈಡ್ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ ಇದೊಂಥರ ಶಾರ್ಟ್ಕಟ್. ಹೇಗೆ ಅಂದರೆ 2 ಇಂದ ಡಿವೈಡ್ ಮಾಡ್ತೀರಾ ಅಂದರೆ ಅರ್ಥ ಏನು ಗೊತ್ತಾ? ಯು ಆರ್ ಮೇಕಿಂಗ್ ದ ನಂಬರ್ ಹಾಫ್. ಓಕೆ, ಯಾವ ನಂಬರ್ನ ನೀವು 2 ಇಂದ ಡಿವೈಡ್ ಮಾಡ್ತಿದ್ರೋ ಅದನ್ನು ಹಾಫ್ ಮಾಡ್ತಾಯಿದ್ದೀರಾ ಅಂತ ಅರ್ಥ. ನೋಡಿದ ತಕ್ಷಣ ಆನ್ಸರ್ ಹೇಳ್ಬಿಡ್ಬೋದು. ಕ್ಯಾನ್ಸಲ್ ಮಾಡಿದೆ ನೋಡಿ. 30ನ ನಾನು 2 ಇಂದ ಡಿವೈಡ್ ಮಾಡಿದ್ರೆ 2 1s ಇನ್ನು 1 ಮಿಕ್ಕಿರುತ್ತೆ, ಇಲ್ಲಿ ಹಾಕೋತೀನಿ. ಎಷ್ಟಾಗುತ್ತೆ? 10. 2 s 10, 2 5s. ಸೊ ಆನ್ಸರ್ ಈಸ್ 15. ಕರೆಕ್ಟಾ? 30ಲಿ ಹಾಫ್ 15ನಾ? ಕರೆಕ್ಟ್. 28ಅಲ್ಲಿ ಹಾಫ್ ಎಷ್ಟು? 14. 2 ಇಂದ ಡಿವೈಡ್ ಮಾಡಿದ್ರೆ ಮಾತ್ರ, ಬೇರೆ ನಂಬರಿಂದ ಡಿವೈಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ನಂಬರಿಂದ ಡಿವೈಡ್ ಮಾಡಿದ್ರೂ ಹಾಫ್ ಆಗುತ್ತೆ ಅಂತಲ್ಲ. ಓನ್ಲಿ 2 ಇಂದ ಡಿವೈಡ್ ಮಾಡಿದ್ರೆ ಎಲ್ಲ ನಂಬರ್ಸು ಹಾಫ್ ಆಗ್ತಾ ಹೋಗುತ್ತೆ. ಇದಕ್ಕೆ ಹಾಫ್ ಎಷ್ಟು? 502. ಇದಕ್ಕೆ ಹಾಫ್ ಎಷ್ಟು? ಫಸ್ಟ್ ಇದು ಎಷ್ಟು ನೋಡೋಣ. 20 lakhs ಇದೆ. ಹಾಫ್ ಎಷ್ಟು? 10 lakhs. ಇದು ನೋಡಿ 132 ಇದೆ. ಹಾಫ್ ಎಷ್ಟು? 66. ಇಷ್ಟೇ. ಸೊ ಯಾವುದೇ ನಂಬರ್ ಕೊಟ್ಟರು 2 ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತೀವಿ? ಲಾಸ್ಟ್ ಡಿಜಿಟ್ ಮಸ್ಟ್ ಬಿ ಈವನ್. ಇದೇ 2ಗೆ ರೂಲ್. ಸೊ ಈಗ ರೂಲ್ ಫಾರ್ 3 ಏನು ಅಂದರೆ ಯಾವುದಾದ್ರೂ ಒಂದು ನಂಬರ್ ಕೊಟ್ಟರೆ ಅದು 3 ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದು. ಓಕೆ, ಹೇಗೆ ಮಾಡೋದು ನೋಡೋಣ. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. 121 ಇದು 3 ಟೇಬಲ್ಸಲ್ಲಿ ಇಲ್ಲ. 3 1s ಇಂದ 3 10s 30, 1 to 30 ಅಷ್ಟೇ ಬರುತ್ತೆ. ಅದು ನೋಡಿದ್ರೆ ಹೇಳ್ಬಿಡ್ತೀವಿ. ಬಟ್ ದಿಸ್ ಈಸ್ ಮೋರ್ ದೆನ್ 30. ಈ ಥರ ಸಿಚುಯೇಷನ್ ಇಲ್ಲ, ಇನ್ನೂ ದೊಡ್ಡ ನಂಬರ್ ಕೊಟ್ಟಾಗ ಹೇಗೆ 3 ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದು ನೋಡೋಣ. ಸೊ ಏನೇನು ನಂಬರ್ಸ್ ಇದೋ ಎಲ್ಲದನ್ನು ಆ್ಯಡ್ ಮಾಡಿಬಿಡಿ. 1 + 2 + 1. ಓಕೆ, ಟೋಟಲ್ ಆನ್ಸರ್ ಎಷ್ಟು? 4. ಕರೆಕ್ಟಾ? 4 3ಅಲ್ಲಿ ಡಿವೈಡ್ ಆಗುತ್ತಾ? ಇಲ್ಲ. ಸೊ 121 ಈಸ್ ನಾಟ್ ಡಿವಿಸಿಬಲ್ ಬೈ 3. ಓಕೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. 99. 9 + 9 18. ಓಕೆ, ಇದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೋಡಿ, ಬಂದಿರೋ ನಂಬರ್ 18 3ಅಲ್ಲಿ ಡಿವೈಡ್ ಆಗುತ್ತೆ. ಸೊ 99 ಈಸ್ ಡಿವಿಸಿಬಲ್ ಬೈ 3. ಓಕೆ, ಇಲ್ಲ ಅಂದರೆ ಇನ್ನೂ ಚೆಕ್ ಮಾಡಬೇಕಾ? 1 + 8
1 plus 8 9. ಸೊ 9 ಈಸ್ ಡಿವಿಸಿಬಲ್ ಬೈ 3. ಸೊ 99 ಈಸ್ ಆಲ್ಸೋ ಡಿವಿಸಿಬಲ್ ಬೈ 3. ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಇಲ್ಲ ಇದನ್ನು ಪ್ಲಸ್ ಮಾಡಿಕೊಂಡು ಇನ್ನೊಂದು ಸ್ಟೆಪ್ ಹಾಕ್ಬೋದು ಇಲ್ಲಿ ಕನ್ಫ್ಯೂಷನ್ ಆದರೆ. ಓಕೆ, ಸೊ 99ನ 9 plus 9 18. ಓಕೆ, ಸೊ 18 ಈಸ್ ಡಿವಿಸಿಬಲ್ ಬೈ 3. 3 6 18. ಸೊ ಗಿವನ್ 99 ಕೊಟ್ಟಿರೋ 99 ಈಸ್ ಆಲ್ಸೋ ಡಿವಿಸಿಬಲ್ ಬೈ 3. ಇದು 3ಗೆ ರೂಲ್. ಅಕಸ್ಮಾತ್ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. 1 2 3 4 5 6 ನೋಡಿ. 1 plus 2 3, 3 plus 3 6, 6 plus 4 10, 10 plus 5 15, 15 plus 6 21, 21 is divisible by 3. So 1 2 3 4 5 6 is divisible by 3. ಅಕಸ್ಮಾತ್ ಇದು ಗೊತ್ತಿಲ್ವಾ, ಕನ್ಫ್ಯೂಸ್ ಆಯಿತಾ? 2 plus 1 3. So 3 is divisible by 3. So 1 2 3 4 5 6 is also divisible by 3. Let us take one more example. ಈಗ 7 4 3 1 0 ಏನೋ ಒಂದು ನಂಬರು. 7 plus 4 11, 11 plus 3 14, 14 plus 1 15, 15 plus 0 15. 15 is divisible by 3. So 7 4 3 1 0 is also divisible by 3. Or 1 plus 5 is to 6. 6 is divisible by 3. So 7 4 3 1 0 is also divisible by 3. This is the rule for 3. ಸೊ 3ಅಲ್ಲಿ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತೀವಿ? ಕೊಟ್ಟಿರೋ ನಂಬರ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗೋದು, ಎಲ್ಲದನ್ನು ಆ್ಯಡ್ ಮಾಡೋದು. ಬಂದಿರೋ ನಂಬರು 3ಅಲ್ಲಿ ಡಿವೈಡ್ ಆದರೆ ಅದು 3ಅಲ್ಲಿ ಡಿವೈಡ್ ಆಗುತ್ತೆ ಅಂತ ಅರ್ಥ. ಆಗಿಲ್ಲ ಅಂದರೆ ನೋಡಿ, ಇದು 1 plus 2 plus 1 4. 4 is not divisible by 3. So 121 is also not divisible by 3. ಇಷ್ಟೇ. ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಫಾರ್ 4. ಇದನ್ನು ಹೇಗೆ ಮಾಡಬೇಕು ಅಂದರೆ, you must take a last 2 digits. Okay, let us take an example. 218. Okay, so you must take last 2 digits only. ಇದು 3 digits ಆಗಿದೆ, ಸೊ ಲಾಸ್ಟ್ 2 digits. 4 digits ಆಗಿದ್ರೆ ಲಾಸ್ಟ್ 3 digits ಅಲ್ಲ. ಎಂಥ ದೊಡ್ಡ ನಂಬರ್ ಕೊಟ್ಟಿದ್ರು ಲಾಸ್ಟ್ 2 digits ಮಾತ್ರ ತಗೋಬೇಕು. ಓಕೆ, ಲಾಸ್ಟ್ 2 digits ಏನಿದೆ 18. ಸೊ 18 ಈಸ್ ಡಿವಿಸಿಬಲ್ ಬೈ 4. ನೋ, that is wrong statement. Correct? 18 is not divisible by 4. So the given number 218 is also not divisible by 4. Okay, next one. 432 5 6 ಏನಾದರೂ ಹಾಕೊಳ್ಳಿ. ಓಕೆ, ಇಲ್ಲ ಇಲ್ಲೊಂದು 0 ಹಾಕೊಳ್ಳಿ. ಸೊ ಈಗ ನಾವು ಈ ನಂಬರು 4ಅಲ್ಲಿ ಹೋಗುತ್ತಾ ಅಂತ ಚೆಕ್ ಮಾಡಬೇಕಷ್ಟೇ. ನಾವು ಡಿವೈಡ್ ಮಾಡಿ ಚೆಕ್ ಮಾಡಿದ್ರೆ ಟೈಮ್ ಜಾಸ್ತಿ ತಗೊಳುತ್ತಲ್ವಾ. ಸೊ ಅದಕ್ಕೆ ನಾವೇನು ಮಾಡ್ತೀನಿ, ಚೆಕ್ ಮಾಡ್ತೀನಿ. ಹೇಗೆ? ಯು ಮಸ್ಟ್ ಚೆಕ್ ಓನ್ಲಿ ಲಾಸ್ಟ್ 2 digits. 20 is divisible by 4, right? So the given number 5 6 4 3 2 0 is also divisible by 4. That's it. Next 368. Okay, so 368 is divisible by 4 or not. Now check ಮಾಡಬೇಕು. ಸೊ ಅದಕ್ಕೆ ಲಾಸ್ಟ್ 2 ನಂಬರ್ಸ್ನ ನೋಡೋಣ. 68 ಇದೆ. 4 1s are 4, 4 10s are 40. ಕರೆಕ್ಟಾ? ಬಟ್ ಇದು 68 ಮೋರ್ ದೆನ್ 40 ಇದೆ. ಈ ಥರ ಟೈಮಲ್ಲಿ ಏನು ಮಾಡಬೇಕು? 4 10s ಎಷ್ಟು? 40. ಸೊ 4 10s 40. ಇನ್ನು ಎಷ್ಟು ಮಿಕ್ಕಿರುತ್ತೆ? ಇನ್ನು 28 ಮಿಕ್ಕಿರುತ್ತೆ. ಕರೆಕ್ಟಾ? ಇನ್ನು ಎಷ್ಟು ಮಿಕ್ಕಿರುತ್ತೆ? 28 ಇರುತ್ತೆ. ಓಕೆ, ಸೊ 28 ಈಸ್ ಡಿವಿಸಿಬಲ್ ಬೈ 4. ದೆನ್ ದ ಗಿವನ್ ನಂಬರ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 4. ಅರ್ಥ ಆಯ್ತಾ? ಕನ್ಫ್ಯೂಸ್ ಆಯಿತು, ನಂಗೆ ಗೊತ್ತು. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಲಾಸ್ಟ್ 2 digits 68 ಇದೆ. ಸೊ 68ಅಲ್ಲಿ ನಾನು 40 ತೆಗ್ದುಬಿಡ್ತೀನಿ. ಯಾಕಂದರೆ 4 10s 40. ಯಾವಾಗಲೂ ಇದೇ ಮೆಥಡೇ ಫಾಲೋ ಮಾಡಿ. 4 ಇದ್ದರೆ 4 10s ನೋಡಿ, 5 ಇದ್ದರೆ 5 10s ನೋಡಿ, 7 ಇದ್ದರೆ 7 10s, 11 ಇದ್ದರೆ 11 10s ನೋಡಿ. ಓಕೆ, ಸೊ 4 10s 40 ಮೈನಸ್ ಮಾಡಿಬಿಡಿ. ಇನ್ನೆಷ್ಟು ಮಿಕ್ಕಿರುತ್ತೆ? 28. ಕರೆಕ್ಟಾ? ಸೊ 28 ಈಸ್ ಡಿವಿಸಿಬಲ್ ಬೈ 4. ಸೊ ದ ಗಿವನ್ ನಂಬರ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 4. ಅಕಸ್ಮಾತ್ ನಿಮಗೆ ಈಗ ಕ್ವಶನ್ನು 196 ಇತ್ತು ಅಂತ ಅಂದ್ಕೊಳ್ಳೋಣ, ಇಲ್ಲ ಲೆಟ್ ಅಸ್ ಆ್ಯಡ್ ಈ ಥರ ಒಂದು ನಂಬರ್ಸ್ನ ಸಿಕ್ತು ಅಂದ್ಕೊಳ್ಳೋಣ. ವಿ ಶುಡ್ ಸಿ ಓನ್ಲಿ ಲಾಸ್ಟ್ 2 digits. ಕರೆಕ್ಟಾ? ಸೊ ಲಾಸ್ಟ್ 2 digits ಮೋರ್ ದೆನ್ 40 ಇದೆ. ಕರೆಕ್ಟಾ? ಸೊ ಅದನ್ನು ಬರ್ಕೊಳ್ಳಿ. 96ಅಲ್ಲಿ 40 ಹೋದರೆ ಇನ್ನೆಷ್ಟಿರುತ್ತೆ? ಇನ್ನು 56 ಇರುತ್ತೆ. ಆ 56ಅಲ್ಲಿ ಮತ್ತೆ 40 ತೆಗಿದೆ, ಇನ್ನೆಷ್ಟು ಮಿಕ್ಕಿರುತ್ತೆ? 16 ಇರುತ್ತೆ. ಸೊ 16 is divisible by 4. So 39196 is also divisible by 4. ಅರ್ಥ ಆಯ್ತಾ? ಇದೇ ಇಂಪಾರ್ಟೆಂಟ್. ಸೊ ಇಲ್ಲಿ 96 ಇದೆ. 96ನ 40 ಮೈನಸ್ ಮಾಡ್ತೀನಿ.
40 ಮೈನಸ್ ಮಾಡಿದ್ರೆ ಇನ್ನು 56 ಮಿಕ್ಕಿರುತ್ತೆ. ಆ 56 ಇಸ್ ಅಗೇನ್ ಮೋರ್ ದೆನ್ 40. ಸೊ ಮತ್ತೆ 40 ತೆಗಿತೀನಿ, ಇನ್ನು ಮಿಕ್ಕಿರೋದು ಎಷ್ಟು 16. ಸೊ 16 ಈಸ್ ಡಿವಿಸಿಬಲ್ ಬೈ 4. ಸೊ ದ ಗಿವನ್ ನಂಬರ್, ಕೊಟ್ಟಿರೋ ನಂಬರ್ 39196 ಇಸ್ ಆಲ್ಸೋ ಡಿವಿಸಿಬಲ್ ಬೈ 4. ನೆಕ್ಸ್ಟ್ ರೂಲ್ ಫಾರ್ 5. ಸೊ 5 ಇಂದ ಡಿವೈಡ್ ಆಗಬೇಕಂದ್ರೆ ಸಖತ್ ಈಸಿ. ಓಕೆ, ದ ಲಾಸ್ಟ್ ಡಿಜಿಟ್ ಮಸ್ಟ್ ಬಿ 0 ಆರ್ 5 ಅಷ್ಟೇ. ಸೊ ಗಿವನ್ ನಂಬರ್ ಎನಿಥಿಂಗ್ 1052. See the last digit. So it is neither 0 nor 5. Correct? So the given number is not divisible by 5. ಅರ್ಥ ಆಯ್ತಾ? ಯು ಮಸ್ಟ್ ಸಿ ದ ಲಾಸ್ಟ್ ಡಿಜಿಟ್ 5 ಅಲ್ಲಿ ಮಾಡಬೇಕಾದ್ರೆ. ಸೊ 5 ಅಲ್ಲಿ ಆಗಬೇಕಾದ್ರೆ ಲಾಸ್ಟ್ ಡಿಜಿಟು 0 ಇರಬೇಕು ಇಲ್ಲ 5 ಇರಬೇಕು. ಎರಡರಲ್ಲಿ ಒಂದಿದ್ರೆ ಡಿವೈಡ್ ಆಗುತ್ತೆ ಅಂತ ಅರ್ಥ. 30857280. Okay, see the last digit 0, so it is divisible by 5. Next 1 2 3 4 5 6 7 8 9 5. Last digit nodi 5, so it is divisible by 5. 1 2 3 4 5 6. See the last digit 6. It is neither 0 nor 5, so idu 0 nu alla 5 alla. So last digit, so idu 5 inda divide agalla. 5 ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟ್ ಡಿಜಿಟು 0 ಆಗಿರಬೇಕು ಇಲ್ಲ 5 ಆಗಿರಬೇಕು ಅಷ್ಟೇ. ಈಗ ರೂಲ್ ಫಾರ್ 6. ಓಕೆ, ಸೊ ರೂಲ್ ಫಾರ್ 6ನ ನಾನು ಡೈರೆಕ್ಟಾಗಿ ಹೇಳ್ಕೊಟ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಬಟ್ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಇಫ್ ದ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ ಬೋತ್ 2 ಆ್ಯಂಡ್ 3, ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ 6. ಓಕೆ, ಅಂದರೆ ಈಗ ನಾನು ಕೊಟ್ಟಿರೋ ನಂಬರು 2 ಅಲ್ಲೂ ಡಿವೈಡ್ ಆಗಬೇಕು, 3 ಅಲ್ಲೂ ಡಿವೈಡ್ ಆಗಬೇಕು. ಅದು ಎರಡರಲ್ಲೂ ಆದರೆ 6ಅಲ್ಲಿ ಡಿವೈಡ್ ಆಗೇ ಆಗುತ್ತೆ. ಎರಡರಲ್ಲಿ ಒಂದರಲ್ಲಿ ಆಗಿಲ್ಲ ಅಂದರೆ 6ಅಲ್ಲಿ ಡಿವೈಡ್ ಆಗಲ್ಲ. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. 2 2 2. ಓಕೆ, ಸೊ 2 2 2 2 ಅಲ್ಲಿ ಡಿವೈಡ್ ಆಗಬೇಕಂದ್ರೆ ಏನು ಚೆಕ್ ಮಾಡಬೇಕು? ದ ಲಾಸ್ಟ್ ಡಿಜಿಟ್ ಮಸ್ಟ್ ಬಿ ಈವನ್. 2 ಈಸ್ ಈವನ್, ಸೊ 2 ಅಲ್ಲಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 2 2 2 3 ಅಲ್ಲಿ ಡಿವೈಡ್ ಆಗಬೇಕಾದ್ರೆ ಹೇಗೆ ಚೆಕ್ ಮಾಡ್ತೀವಿ? 3 ಆ್ಯಡ್ ಮಾಡ್ತೀವಿ. 2 + 2 + 2 ಈಸ್ 6. ಕರೆಕ್ಟ್? ಸೊ 6 ಬರುತ್ತೆ, ಅದು 6 is divisible by 3. So the given number 2 2 2 is divisible by both 2 and 3. So it is also divisible by 6. So ಇದು 6 ಅಲ್ಲೂ ಡಿವೈಡ್ ಆಗುತ್ತೆ. ಹೇಗೆ ಅಂತ ಚೆಕ್ ಮಾಡಿಬಿಡೋಣ. 2 2 2 ಓಕೆ ಬೈ 6. ಕರೆಕ್ಟಾ? 2 1s 2 3s 18. ಇನ್ನು ಎಷ್ಟು ಮಿಕ್ಕಿರುತ್ತೆ? ಇನ್ನು 4 ಮಿಕ್ಕಿರುತ್ತೆ. ಆ 4ನ ಇಲ್ಲಿ ಹಾಕೋತೀನಿ. ಇದು 42 ಆಯಿತು. ಸೊ 6 7s 42. ಸೊ ರಿಮೈಂಡರೇ ಮಿಗಲ್ಲ, 37 ಡೈರೆಕ್ಟ್ ಆಗುತ್ತೆ. 6 37s 2 2 2 ಇಷ್ಟೇ, ಸಿಂಪಲ್. ಈಗ ನಮ್ಮ ನೆಕ್ಸ್ಟ್ ಎಕ್ಸಾಂಪಲ್ ಏನು ಅಂತ ನೋಡೋಣ. ನೋಡಿ, ಇದು ದೊಡ್ಡ ನಂಬರು, ಇದು 2 ಇಂದನೂ ಡಿವೈಡ್ ಆಗಬೇಕು, 3 ಇಂದನೂ ಡಿವೈಡ್ ಆಗಬೇಕು. ಎರಡರಲ್ಲೂ ಆದರೆ 6 ಇಂದ ಡಿವೈಡ್ ಆಗೇ ಆಗುತ್ತೆ. ಕರೆಕ್ಟಾ? ಸೊ ಫಸ್ಟ್ 2 ಇಂದ ಡಿವೈಡ್ ಆಗಬೇಕು ಅಂದರೆ ನೋಡಿ, ಲಾಸ್ಟ್ ನಂಬರ್ 9 ಇದೆ. 2 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ 2 ಇಂದ ಡಿವೈಡ್ ಆಗಲ್ಲ. ಸೊ 2 ಇಂದ ಡಿವೈಡ್ ಆಗೋದಿಲ್ಲ. 3 ಇಂದ ಮೈಟ್ ಬಿ. ಸೊ 8 17 21 27 27 36. ಸೊ 36 3ಅಲ್ಲಿ ಹೋಗುತ್ತೆ, ಬಟ್ 2 ಅಲ್ಲಿ ಹೋಗೋದಿಲ್ಲ. ಓಕೆ, ಇಟ್ ಈಸ್ ಡಿವಿಸಿಬಲ್ ಬೈ 3, ಬಟ್ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 2. ಸೊ ದ ಗಿವನ್ ನಂಬರ್ ಈಸ್ ಆಲ್ಸೋ ನಾಟ್ ಡಿವಿಸಿಬಲ್ ಬೈ 6. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡೋಣ. 217 8294. ಇದು 2 ಅಲ್ಲೂ ಡಿವೈಡ್ ಆಗಬೇಕು, 3 ಅಲ್ಲೂ ಡಿವೈಡ್ ಆಗಬೇಕು. ಆಗ 6 ಅಲ್ಲಿ ಡಿವೈಡ್ ಆಗುತ್ತೆ. ಫಸ್ಟ್ 2 ಅಲ್ಲಿ ಆಗುತ್ತೆ ಅಂದರೆ ನೋಡೋಕ್ಕೆ ಲಾಸ್ಟ್ ಡಿಜಿಟ್ ಈಸ್ ಈವನ್, ಸೊ 2 ಅಲ್ಲಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಎಲ್ಲದನ್ನು ಆ್ಯಡ್ ಮಾಡಿದ್ರೆ ನಮಗೆ ನಾವು ಸಿಗೋ ನಂಬರು 3 ಅಲ್ಲಿ ಡಿವೈಡ್ ಆಗಬೇಕು. 2 + 1 3, 3 + 7 10, 10 + 8 18, 18 + 2 20, 20 + 9 29, 29 + 4 33. ಸೊ 33 ಈಸ್ ಆಲ್ಸೋ ಡಿವಿಸಿಬಲ್ ಬೈ 3. ಸೊ 2 ಅಲ್ಲೂ ಡಿವೈಡ್ ಆಗುತ್ತೆ, 3 ಅಲ್ಲೂ ಡಿವೈಡ್ ಆಗುತ್ತೆ. ಹಾಗಾದರೆ 6 ಅಲ್ಲೂ ಡಿವೈಡ್ ಆಗುತ್ತೆ. ಇದೇ ನಮ್ಮ ಆನ್ಸರ್. ಸೊ 6 ಅಲ್ಲಿ ಹೇಗೆ ಡಿವೈಡ್ ಮಾಡೋದು ಅಂತ ತಿಳ್ಕೊಂಡ್ವಿ ಅಲ್ವಾ? ಈಗ ರೂಲ್ ಫಾರ್ 8 ಏನಂತ ತಿಳ್ಕೊಳ್ಳೋಣ. ರೂಲ್ 6 ಆಯಿತು, ರೂಲ್ 7 ಮಿಸ್ ಆಯಿತು ಅನ್ಸುತ್ತೆ ಅಲ್ವಾ? ಸೊ ರೂಲ್ 7ನ ನಾವು ಲಾಸ್ಟಲ್ಲಿ ನೋಡೋಣ, ಅದೇನಕ್ಕೆ ಅಂತ ಗೊತ್ತಾಗುತ್ತೆ. ಈಗ ಡಿವಿಸಿಬಿಲಿಟಿ ರೂಲ್ ಫಾರ್ 8 ನೋಡೋಣ. ನೋಡಿ, ಡಿವಿಸಿಬಿಲಿಟಿ ರೂಲ್ ಫಾರ್ 8 ಆಗಬೇಕು ಅಂದರೆ, ಪ್ರೂವ್ ಆಗಬೇಕು ಅಂದರೆ, ಇಟ್ ಮಸ್ಟ್ ಬಿ ಡಿವಿಸಿಬಲ್ ಬೈ 2 ಆ್ಯಸ್ ವೆಲ್ ಆಸ್ 4. ಸೊ 2 ಅಲ್ಲೂ ಡಿವೈಡ್ ಆಗಬೇಕು, 4 ಅಲ್ಲೂ ಡಿವೈಡ್ ಆಗಬೇಕು. ಆಗ
8ಅಲ್ಲಿ ಡಿವೈಡ್ ಹಾಗೆ ಆಗುತ್ತೆ. ಓಕೆ ನೋಡಿ, ಈಗ ಒಂದು ಎಕ್ಸಾಂಪಲ್ 648. ಓಕೆ, 648 ನೋಡಿ, ಲಾಸ್ಟ್ ಡಿಜಿಟ್ ಈವನ್ ಇದೆಯಾ, ಸೊ 2ಅಲ್ಲಿ ಡಿವೈಡ್ ಆಗುತ್ತೆ. ನೆಕ್ಸ್ಟು ಲಾಸ್ಟ್ 2 ನಂಬರ್ಸ್ 4ಅಲ್ಲಿ ಡಿವೈಡ್ ಆಗೋಕ್ಕೆ ಚೆಕ್ ಮಾಡೋಕ್ಕೆ ಲಾಸ್ಟ್ 2 ನಂಬರ್ಸ್ ಅಲ್ವಾ, ಲಾಸ್ಟ್ 2 ನಂಬರ್ಸ್ ಮಸ್ಟ್ ಬಿ divisible by 4. So 48 ಇದೆ, 48 is more than 40, so remove that 40. ಸೊ ಇವಾಗ ನಮ್ಮ ಹತ್ರ 8 ಇದೆ, 8 is divisible by 4. ಸೊ 2ಅಲ್ಲೂ ಡಿವೈಡ್ ಆಗುತ್ತೆ, 4ಅಲ್ಲೂ ಡಿವೈಡ್ ಆಗುತ್ತೆ. ಹಾಗಾದರೆ 8ಅಲ್ಲೂ ಡಿವೈಡ್ ಆಗುತ್ತೆ. ಹೇಗೆ ಅಂತ ನೋಡೋಣ. 648. ಓಕೆ, ಸೊ ಈಗ 8 1s 8 8s 64, ಕರೆಕ್ಟಾ? ಏನು ಮಿಗಲ್ಲ, 8 ಮತ್ತು 1. ಸೊ 8 ಇಂಟು 81 ಮಾಡಿದ್ರೆ ನಮಗೆ 648 ಸಿಗುತ್ತೆ. ಅರ್ಥ ಆಯ್ತಾ? ಸೊ ನಾವು 8ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೆ 2ಇಂದನೂ ಡಿವೈಡ್ ಆಗಬೇಕು, 4ಇಂದನೂ ಡಿವೈಡ್ ಆಗಬೇಕು. ಇದೆರಡೂ ಪ್ರೂವ್ ಆದರೆ ಆರಾಮ್ಸೆ 8ಅಲ್ಲೂ ಡಿವೈಡ್ ಹಾಗೆ ಆಗುತ್ತೆ. ಈಗ ಡಿವಿಸಿಬಿಲಿಟಿ ರೂಲ್ ಫಾರ್ 9 ಅಂತ ನೋಡೋಣ. ಸೊ 9 ಮತ್ತು 3 ಎರಡು ಸಿಮಿಲರ್. 3ಅಲ್ಲಿ ಏನು ಮಾಡಿದ್ವಿ, ಎಲ್ಲ ನಂಬರ್ಸ್ನೂ ಆ್ಯಡ್ ಮಾಡಿದ್ವಿ, ಬಂದಿರೋ ಆನ್ಸರ್ 3ಅಲ್ಲಿ ಡಿವೈಡ್ ಆದರೆ ಇದು 3ಅಲ್ಲಿ ಡಿವೈಡ್ ಆಗ್ತಿತ್ತು, ಕರೆಕ್ಟಾ? ಬಟ್ 9ಗೂ ಸಹ ಅದೇ ಮೆಥಡ್ನೇ ಫಾಲೋ ಮಾಡ್ತೀವಿ. 1 2 3 4 5 6 7 ಇದೆಲ್ಲದನ್ನು ಆ್ಯಡ್ ಮಾಡಿ ಬಂದಿರೋ ಆನ್ಸರ್ ಶುಡ್ ಬಿ ಡಿವಿಸಿಬಲ್ ಬೈ 9. ಹೇಗೆ ಅಂತ ನೋಡೋಣ. 1 2 3 4 5 6. ಸೊ 1 2 3 ನೋಡಿ, ಇಲ್ಲಿ 2 3 ಇದೆಯಾ, ವೆರಿ ಗುಡ್. 2 3 5 ಮತ್ತು ಇಲ್ಲೊಂದು 5 10, 4 + 6 10. ಸೊ 20 20 + 7 27 28. ಬಂದಿರೋ ಆನ್ಸರ್ 28, ಕರೆಕ್ಟಾ? 28 9ಅಲ್ಲಿ ಡಿವೈಡ್ ಆಗುತ್ತಾ? ಇಲ್ಲ. ಸೊ ದಿಸ್ ಈಸ್ ನಾಟ್ ಡಿವಿಸಿಬಲ್ ಬೈ 9. ಈಗ ನಮ್ಮ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇದೇ ಅಕಸ್ಮಾತ್ ಏನಾದರೂ 2 3 4 5 6 7 ಇತ್ತು ಅಂದ್ಕೊಳ್ಳಿ, ಆನ್ಸರ್ 27 ಬರುತ್ತೆ ಆ್ಯಡ್ ಮಾಡಿದ್ರೆ. ಓಕೆ, 2 3 5 ಇಲ್ಲೊಂದು 5 10, 4 + 6 10. ಸೊ ಟೋಟಲಿ 20 20 + 7 27. 27 is divisible by 9. So the given number 2 3 4 5 6 7 is also divisible by 9. ಇಷ್ಟೇ. ಸೊ ಡಿವಿಸಿಬಲ್ 9ವರೆಗೂ ನೋಡಿದ್ವಿ. ಡಿವಿಸಿಬಲ್ 10 ಏನೂ ಇಲ್ಲ, ಸಖತ್ ಈಸಿ. ದ ಲಾಸ್ಟ್ ಡಿಜಿಟ್ ಮಸ್ಟ್ ಬಿ 0 ಅಷ್ಟೇ. ಡಿವಿಸಿಬಿಲಿಟಿ ರೂಲ್ ಫಾರ್ 10 ಅಂದರೆ ದ ಲಾಸ್ಟ್ ಡಿಜಿಟ್ ಮಸ್ಟ್ ಬಿ 0. 0 ಬಿಟ್ಟು ಇನ್ಯಾವುದೇ ನಂಬರ್ ಇದ್ದರೂ ಅದು 10ಇಂದ ಡಿವೈಡ್ ಆಗೋದಿಲ್ಲ. ಇಷ್ಟೇ. ನೆಕ್ಸ್ಟು ಡಿವಿಸಿಬಿಲಿಟಿ ರೂಲ್ ಫಾರ್ 11. ಡಿವಿಸಿಬಿಲಿಟಿ ರೂಲ್ ಫಾರ್ 11 ಇಷ್ಟೊತ್ತು ನಾವು ಏನು ನೋಡಿದ್ವೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹೇಗೆ, ಇದು ಸಖತ್ ಈಸಿನೇ, ಬಟ್ ಇದರಲ್ಲಿ ಸ್ವಲ್ಪ ಲಾಜಿಕಲ್ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ನೋಡೋಣ. 1 2 3 4 5 6 7. ಓಕೆ, ಈಗ ಇದೊಂದು ಕೊಟ್ಟಿರೋ ನಂಬರ್ ಅಂದ್ಕೊಳ್ಳಿ. ಓಕೆ, ಇದು 11ಅಲ್ಲಿ ಹೋಗುತ್ತಾ ಇಲ್ವಾ, 11ಅಲ್ಲಿ ಡಿವೈಡ್ ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕು. ಹೇಗೆ ಮಾಡೋದು ಅಂದರೆ, ಆಡ್ ಪ್ಲೇಸಸ್ ಈವನ್ ಪ್ಲೇಸಸ್. ಆಡ್ ಪ್ಲೇಸಸ್ ಬೇರೆ, ಆಡ್ ನಂಬರ್ ಬೇರೆ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆಡ್ ಪ್ಲೇಸಸ್ನ ಸಪ್ರೇಟ್ ಮಾಡ್ಕೊಳ್ಳಿ, ಈವನ್ ಪ್ಲೇಸಸ್ನ ಸಪ್ರೇಟ್ ಮಾಡ್ಕೊಳ್ಳಿ. ಓಕೆ, ಆಡ್ ಪ್ಲೇಸಸ್ ಯಾವುದು, ಇದು ಇದು ಇದು. ಓಕೆ, ಫಸ್ಟ್ ನಂಬರ್ ತೊಗೊಳ್ಳಿ, ಒಂದು ಗ್ಯಾಪ್ ಬಿಡಿ, ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಇದು ಯಾವುದಾದ್ರು 1 + 3 + 5 + 7 ಇಸ್ ಈಕ್ವಲ್ ಟು ಈವನ್ ಪ್ಲೇಸಸ್ ಯಾವುದು 2 4 6. ಸೊ 2 + 4 + 6. ಓಕೆ, ಸೊ ಇದು ಆನ್ಸರ್ ಎಷ್ಟು 12 12 15 16. ಸೊ ಈಗ ನಾನೇನು ಮಾಡ್ತೀನಿ, ಇದೆರಡನ್ನೂ ಮೈನಸ್ ಮಾಡ್ತೀನಿ, ಬಂದಿರೋ ಆನ್ಸರ್ಸ್ನ ಮೈನಸ್ ಮಾಡ್ತೀನಿ. ಮೈನಸ್ ಮಾಡಿ ಬರೋ ಆನ್ಸರ್ ಇದೆಯಲ್ಲ, ದಟ್ ಶುಡ್ ಬಿ ಈಕ್ವಲ್ ಟು 0 ಆರ್ ಡಿವಿಸಿಬಲ್ ಬೈ 11. ಅರ್ಥ ಆಯ್ತಾ? ನೋಡಿ, ಆಡ್ ಪ್ಲೇಸಸ್ನ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇದು ಆಡ್ ಫಸ್ಟ್ ನಂಬರ್. ಓಕೆ, ಫಸ್ಟ್ ಪ್ಲೇಸ್, ಥರ್ಡ್ ಪ್ಲೇಸ್, 5th ಪ್ಲೇಸ್, 7th ಪ್ಲೇಸ್, ಇದೆಲ್ಲ ಆಡ್ ಪ್ಲೇಸಸ್ ಅಲ್ವಾ. ಸೊ ಆಡ್ ಪ್ಲೇಸಸ್ನ ಸಪ್ರೇಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಈವನ್ ಪ್ಲೇಸಸ್ನ ಸಪ್ರೇಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಎರಡಕ್ಕೂ ಎರಡು ಆನ್ಸರ್ ಬರುತ್ತೆ. ಎರಡನ್ನೂ ಸಪ್ರಾಕ್ಟ್ ಮಾಡಿದಾಗ 16 - 12 4. ಸೊ ದ ಫೈನಲ್ ಆನ್ಸರ್ ಶುಡ್ ಬಿ 0 ಆರ್ divisible by 11. 4 is not divisible by 11. So the given number is not divisible by 11. ಇದು 11ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದು. ಈಗ ಇನ್ನು ಕೆಲವು ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ಆಗ 11ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಈಗ ಇದೊಂದು ನಂಬರು
ಇದು 11ಇಂದ ಡಿವೈಡ್ ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕು. ಹೇಗೆ? ಆಡ್ ಪ್ಲೇಸಸ್ನ ಸಪ್ರೇಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ, ಈವನ್ ಪ್ಲೇಸಸ್ನ ಸಪ್ರೇಟಾಗಿ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ. ಆಡ್ ಪ್ಲೇಸಸ್ ಯಾವುದು? 1 0 3 5 ಕರೆಕ್ಟಾ? 1 + 0 + 3 + 5 ಇಸ್ ಈಕ್ವಲ್ ಟು E1 + E0 ಮತ್ತು 0ಇಂದ 8 ಅಷ್ಟೇ. ಇದಾದಮೇಲೆ ಇಲ್ಲಿ ಯಾವ ನಂಬರು ಇಲ್ಲ, ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇಲ್ಲೇನಿದೆ? 1 0 8. ಸೊ 1 + 0 + 8 ಓಕೆನಾ? ಸೊ 0ನ ಏನು ಆ್ಯಡ್ ಮಾಡ್ಕೊಳ್ಳೋದು ಬೇಕಿಲ್ಲ, ಇಲ್ಲೇ ರಿಮೂವ್ ಮಾಡಿದ್ರು ಓಕೆ, ಇಲ್ಲಿ ಮಾಡಬೇಕಾದ್ರೆ ರಿಮೂವ್ ಮಾಡಿದ್ರು ಓಕೆ, ನಿಮ್ಗೆ ಅರ್ಥ ಆಗಲಿ, ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಬರ್ಕೊಂಡಿದ್ದೀನಿ. ಸೊ ಇಲ್ಲಿ 1 ಇದು 8 ಇದು 9 ಕರೆಕ್ಟಾ? ಇದು 9 ಇದು 9. ಸೊ 9 - 9 is 0. Then it is divisible by 11. The final answer should be 0 or should be divisible by 11. ಓಕೆ, ನಮಗೆ 0 ಸಿಕ್ಕಿದೆ, ಸೊ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ 11ಅಲ್ಲಿ ಡಿವೈಡ್ ಆಗೇ ಆಗುತ್ತೆ. ನೆಕ್ಸ್ಟು ಈ ನಂಬರ್ ನೋಡೋಣ, 2 7 3 8 5 6. ಈಗ ಆಡ್ ಪ್ಲೇಸಸ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ದಿಸ್ ಒನ್ ಕರೆಕ್ಟಾ? ಇಲ್ಲಿಂದ ಇಲ್ಲಿ ಹೋಗೋಕ್ಕೆ ಇಲ್ಲೊಂದು ನಂಬರ್ ಇಲ್ಲ, ಸೊ ಇಲ್ಲೇ ಫೈನಲ್ ಮಾಡ್ತೀನಿ. 2 3 5. 2 + 3 + 5 is equal to 7 8 6. 7 + 8 + 6 ಕರೆಕ್ಟಾ? ಸೊ 8 10 is equal to 14 ಮತ್ತು 7 21. ಸೊ 10 - 21 is equal to -11. ಈ ಮೈನಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಮೈನಸ್ ಬಂದರೂ ಒಂದೇ ಬಂದಿಲ್ಲ ಅಂದರೂ ಒಂದೇ, ಏನೂ ಯೂಸ್ ಇಲ್ಲ. ಸೊ ದ ಫೈನಲ್ ಆನ್ಸರ್ ಈಸ್ 0 or 11. ಈಗ ನಮಗೆ 11 ಸಿಕ್ಕಿದೆ, ಇದರಲ್ಲಿ 0 ಸಿಕ್ಕಿದೆ. 0 ಸಿಕ್ಕಿದ್ರೂ ಕರೆಕ್ಟೇ, 11 ಸಿಕ್ಕಿದ್ರೂ ಕರೆಕ್ಟ್. ಸೊ 11 ಈಸ್ ಡಿವಿಸಿಬಲ್ ಬೈ 11. ಸೊ 11 ಬರಬೇಕು ಅಂತೇನಿಲ್ಲ. ಸೊ 33 22 55 ಇದೆಲ್ಲ ಡಿವಿಸಿಬಲ್ ಬೈ 11 ಅಲ್ವಾ? ಏನೇ ಆನ್ಸರ್ ಬಂದರೂ ಅದು 11ಇಂದ ಡಿವೈಡ್ ಆಗಬೇಕು. ಆದರೆ ಕೊಟ್ಟಿರೋ ನಂಬರು 11ಇಂದ ಡಿವೈಡ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. 0 ಬರಬೇಕು, ಇಲ್ಲ 11ಇಂದ ಡಿವೈಡ್ ಆಗಿರಬೇಕು, ಇಷ್ಟೇ. ಸೊ ಡಿವಿಸಿಬಿಲಿಟಿ ರೂಲ್ ಫಾರ್ 12 ಇದನ್ನು ನಾವು ಕಲ್ತ್ಕೊಳ್ಳೋದೇನು ಬೇಕಾಗಿಲ್ಲ, ಯಾಕೆ ಅಂದರೆ ಸಖತ್ ಈಸಿ. ನಾವು ಡಿವಿಸಿಬಿಲಿಟಿ ರೂಲ್ ಫಾರ್ 6 ಏನು ಮಾಡಿದ್ವಿ? 2ಇಂದನೂ ಡಿವೈಡ್ ಆಗಬೇಕು, 3ಇಂದನೂ ಡಿವೈಡ್ ಆಗಬೇಕು ಕರೆಕ್ಟಾ? 8 ಏನು ಮಾಡಿದ್ವಿ? 2ಇಂದನೂ ಡಿವೈಡ್ ಆಗಬೇಕು, 4ಇಂದನೂ ಡಿವೈಡ್ ಆಗಬೇಕು ಕರೆಕ್ಟಾ? ಅದೇ ಥರ 12ಗೆ ಓಕೆ 2ಇಂದ ಡಿವೈಡ್ ಆಗಿ 6ಇಂದ ಡಿವೈಡ್ ಆದರೂ ಆಗುತ್ತೆ, ಇಲ್ಲ 4ಇಂದ ಡಿವೈಡ್ ಆಗಿ 3ಇಂದ ಡಿವೈಡ್ ಆದರೂ ಆಗುತ್ತೆ. ಓಕೆ, ನೆಕ್ಸ್ಟ್ ಯಾಕೆ ಈ ಥರ ಮಾಡ್ಕೋತಾ ಇದ್ದೀವಿ ಅಂದರೆ 2 3 6, 2 4 8, 2 6 12, 4 3 12. ಸೊ ಈ ಥರ ನಿಮಗೆ ಫ್ಯಾಕ್ಟರ್ಸ್ ಬರುತ್ತಲ್ಲ, 12ನ ಯಾವಾಗಾದ್ರೂ 2 ಫ್ಯಾಕ್ಟರ್ ತೊಗೊಂಡ್ರೆ ಅದು 2ರಿಂದ ಡಿವೈಡ್ ಆದರೆ 12ಇಂದನೂ ಡಿವೈಡ್ ಆಗುತ್ತೆ ಅಂತ ಅರ್ಥ. ಓಕೆ, 2ಇಂದ ಮತ್ತು 6ಇಂದ ಡಿವೈಡ್ ಆದರೂ 12ಇಂದ ಡಿವೈಡ್ ಆಗುತ್ತೆ, 4ಇಂದ ಮತ್ತು 3ಇಂದ ಡಿವೈಡ್ ಆದರೂ 12ಇಂದ ಡಿವೈಡ್ ಆಗುತ್ತೆ, ಇಷ್ಟೇ. ಸೊ ನೆಕ್ಸ್ಟು 13 14 15 ಎಲ್ಲ ಏನೂ ನೆಸೆಸಿಟಿ ಇಲ್ಲ ನಮಗೆ. 10ವರೆಗೂ 11ವರೆಗೂ ಬಂದರೆ ಸಾಕು. ಓಕೆ, 12 ಏನು ಅಷ್ಟೊಂದು ನಮಗೆ ಯೂಸ್ ಆಗೋದಿಲ್ಲ, ಬಟ್ ತಿಳ್ಕೊಂಡಿರೋದಕ್ಕೆ. ಈಗ ಡಿವಿಸಿಬಿಲಿಟಿ ರೂಲ್ ಫಾರ್ 7 ಏನಂತ ನೋಡೋಣ. ಇದು ಸಖತ್ ಇಂಪಾರ್ಟೆಂಟು, ಮತ್ತು ಇದು ಬೇರೆ ನಂಬರ್ಸ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ಎಕ್ಸಾಂಪಲ್ 455 ತಗೊಳ್ಳೋಣ. ಸೊ ವೆದರ್ 455 ಈಸ್ ಡಿವಿಸಿಬಲ್ ಬೈ 7 ಆರ್ ನಾಟ್ ಅದನ್ನು ನಾವು ಕಂಡುಹಿಡಬೇಕು. ಓಕೆ, ಸೊ ಇದನ್ನು ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಲಾಸ್ಟ್ ಡಿಜಿಟ್ ಏನು ಅಂತ ನೋಡಬೇಕು. ಓಕೆ, ಲಾಸ್ಟ್ ಡಿಜಿಟ್ನ ಡಬಲ್ ಮಾಡಬೇಕು. ಓಕೆ, ಲಾಸ್ಟ್ ಡಿಜಿಟ್ನ ಡಬಲ್ ಮಾಡಬೇಕು. ಡಬಲ್ ಅಂದರೆ 5 ಅಲ್ಲ, ಇದು ತಪ್ಪು. ಡಬಲ್ ಅಂದರೆ 5 × 2 ಅಂತ ಅರ್ಥ. ಓಕೆ, 5 × 2 10. ಸೊ ಯಾವುದು ನಂಬರ್ ಅದು ಡಬಲ್ ಮಾಡಬೇಕು ಅಂದರೆ ನಾವು 2ಇಂದ ಮಲ್ಟಿಪ್ಲೈ ಮಾಡಬೇಕು ಕರೆಕ್ಟಾ? ಸೊ ಈಗ 5ನ ಡಬಲ್ ಮಾಡಬೇಕು, ಸೊ ಅದೇನಾಗುತ್ತೆ 10 ಆಗುತ್ತೆ. ಈ 45 ರಿಮೈನಿಂಗ್ ನಂಬರ್ಸ್ನ ಹಾಗೆ ಬರ್ಕೋತೀನಿ, ಮೈನಸ್ ಡಬಲ್ ಮಾಡಿರೋ ಆನ್ಸರ್. ಓಕೆನಾ, ಅರ್ಥ ಆಗ್ತಿದೆಯಾ? ಈ 45ನ ಹಾಗೆ ಬರ್ಕೊಂಡೆ, ಲಾಸ್ಟ್ ನಂಬರ್ನ ಡಬಲ್ ಮಾಡ್ತೀನಿ. ಡಬಲ್ ಹೇಗೆ ಮಾಡೋದು? ಏನಾದರೂ ನಂಬರ್ ಇರಲಿ, 5 ಇದ್ದರೆ 5 × 2, 3 ಇದ್ದರೆ 3 × 2, 9 ಇದ್ದರೆ 9 × 2. ಓಕೆನಾ? ಸೊ 5 ಇದೆ, 5 × 2 ಎಷ್ಟು? 10. ಈ ರಿಮೈನಿಂಗ್ ನಂಬರ್ಸ್ನ ಹೀಗೆ ಬರ್ಕೊಂಡು ಮೈನಸ್ ಡಬಲ್ ಮಾಡಿರೋ ಆನ್ಸರ್. ಓಕೆ, 45 - 10 ಎಷ್ಟು? 35. ಸೊ ದ ಫೈನಲ್ ಆನ್ಸರ್ ಶುಡ್ ಬಿ 0 ಆರ್ ಡಿವಿಸಿಬಲ್ ಬೈ 7. ಓಕೆ,
0 ಆರ್ ಡಿವಿಸಿಬಲ್ ಬೈ 7. ಇದು 0 ಅಲ್ಲ, 35. 7 5s are 35. ಸೊ 35 ಈಸ್ ಮಲ್ಟಿಪಲ್ ಆಫ್ 7. 7 ಒಳಗಡೆನೇ ಬರುತ್ತೆ, 7 ಟೇಬಲ್ಸ್ ಒಳಗಡೆನೇ ಬರುತ್ತಲ್ವಾ. ಸೊ ದ ಗಿವನ್ ನಂಬರ್ 455 ಈಸ್ ಡಿವಿಸಿಬಲ್ ಬೈ 7. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 9681. ಓಕೆ, ಈ ನಂಬರ್ ನೋಡಿ, ಇದು 4 ಡಿಜಿಟ್ ಇದೆ, ಇದು 3 ಡಿಜಿಟ್ ಇತ್ತು. 4 ಡಿಜಿಟ್ಸ್ ಇದ್ದಾಗ ಹೇಗೆ ಮಾಡೋದು ನೋಡೋಣ. ನಾರ್ಮಲ್ ಪ್ರೊಸೀಜರ್ ಫಾಲೋ ಮಾಡೋಣ. ಈ 3 ನಂಬರ್ನು ಹಾಗೆ ಬರ್ಕೋತೀನಿ. ಮೈನಸ್ 1 × 2 2, ಕರೆಕ್ಟಾ? ಸೊ ಆನ್ಸರ್ ಈಸ್ 966. ಈಗ ನಾವು ಇದನ್ನು ನೋಡಿದ ತಕ್ಷಣ 7ಇಂದ ಡಿವೈಡ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಕ್ಕಾಗಲ್ಲ, ಕರೆಕ್ಟಾ? ಸೊ 966ನ ಮತ್ತೆ 7ಅಲ್ಲಿ ಚೆಕ್ ಮಾಡೋಣ. 96 ಹಾಗೆ ಬರ್ಕೋತೀನಿ, ಫಸ್ಟ್ 2 ಡಿಜಿಟ್ಸ್ನ ಹಾಗೆ ಬರ್ಕೋತೀನಿ, ಲಾಸ್ಟ್ ಡಿಜಿಟ್ಸ್ನ ಡಬಲ್ ಮಾಡ್ತೀನಿ. 6 × 2 12. ಸೊ 12 ಮೈನಸ್ 96 ಈಸ್ 84. 84 ಈಸ್ ಡಿವಿಸಿಬಲ್ ಬೈ 7. ಹೇಗೆ? ನಾನು ಆಗಲೇ ಏನು ಹೇಳ್ಕೊಟ್ಟೆ, 7 10s are 70, ಕರೆಕ್ಟಾ? 70, 84ಅಲ್ಲಿ 70ನ ಮೈನಸ್ ಮಾಡಿ, ಇದು ಎಷ್ಟು ಬೇಕಿರುತ್ತೆ? 14. 14 is divisible by 7. So the 84 is also divisible by 7. The given number 9681 is also divisible by 7. ಇದೇ ಇಂಪಾರ್ಟೆಂಟ್. ಏನು ಮಾಡಿದ್ವಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ಇದು. 455 ಕೊಟ್ಟಿರೋ ನಂಬರು 7ಇಂದ ಡಿವೈಡ್ ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕು. ಹೇಗೆ? ಫಸ್ಟ್ 2 ನಂಬರ್ಸ್ನ ಹಾಗೆ ಬರ್ಕೋತೀನಿ. ಓಕೆ, ಫಸ್ಟ್ 2 ನಂಬರ್ಸ್ ಅಂತಲ್ಲ, ಎಷ್ಟೇ ನಂಬರ್ ಇರಲಿ ಲಾಸ್ಟ್ ಡಿಜಿಟ್ ಬಿಟ್ಟು ಇನ್ನೆಲ್ಲ ಹಾಗೆ ಬರ್ಕೋತೀನಿ. ಓಕೆನಾ? ಲಾಸ್ಟ್ ಡಿಜಿಟ್ ಏನಿರುತ್ತೋ ಅದನ್ನು 2ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಮಾಡಿಬಿಟ್ಟು ಬಂದಿರೋ ಆನ್ಸರ್ನ ಈ ರಿಮೈನಿಂಗ್ ನಂಬರ್ಸಿಂದ ಸಪ್ರಾಕ್ಟ್ ಮಾಡ್ತೀನಿ. ಓಕೆ ನೋಡಿ, ಲಾಸ್ಟ್ ಡಿಜಿಟ್ ಇಂಟು 2 10 ಮೈನಸ್ ರಿಮೈನಿಂಗ್ ನಂಬರ್ಸ್ ಎಷ್ಟಿದೆ 45. ಆ 45 ಹಾಕೊಂಡಿದ್ದೀನಿ. 45 ಮೈನಸ್ 10 ಎಷ್ಟು? 35. 35 is divisible by 7. So the given number 455 is also divisible by 7. ಈಗ ಕೊಟ್ಟಿರೋ ನಂಬರ್ 455 ಅದು 7ಅಲ್ಲಿ ಡಿವೈಡ್ ಆಗುತ್ತೆ ಅಂತ ಅರ್ಥ. ಲಾಸ್ಟ್ ಆನ್ಸರು 0 ಬರಬೇಕು, ಇಲ್ಲ 7ಇಂದ ಡಿವೈಡ್ ಆಗಬೇಕು. ಓಕೆನಾ? ಇಲ್ಲಿ ನೋಡಿ, ಇದು 4 ಡಿಜಿಟ್ಸ್ ಇದ್ದಾಗ ಹೇಗೆ ಅಂದರೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡೋಣ. ಫಸ್ಟ್ ಲಾಸ್ಟ್ ಡಿಜಿಟ್ ಯಾವುದು? 1. 1 × 2 2 ಮೈನಸ್ ರಿಮೈನಿಂಗ್ ನಂಬರ್ಸ್ 968 ಅಲ್ವಾ, ಅದು ಹಾಗೆ ಬರ್ಕೋತೀನಿ, ರಿಮೈನಿಂಗ್ ಮೈನಸ್ ಮಾಡ್ತೀನಿ. 966 ಬಂತು, ಕರೆಕ್ಟಾ? ಈಗ ಮತ್ತೆ ಇದು ನಾವು ಡೈರೆಕ್ಟಾಗಿ ಚೆಕ್ ಮಾಡೋಕ್ಕಾಗಲ್ಲ. ಸೊ ನಾನು ಏನು ಮಾಡ್ತೀನಿ, ಈ 6 ಇದೆಯಲ್ಲ, ಈ 6ನ 2ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಆನ್ಸರ್ ಏನಾಗುತ್ತೆ? 12. ಇಲ್ಲ ಆದಮೇಲೆ ಇದು ಗೊತ್ತಾಗಿಲ್ಲ ಅಂದರೆ ಮತ್ತೆ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಬೇಕು. ಸೊ 6 × 2 12 ಮೈನಸ್ ರಿಮೈನಿಂಗ್ ನಂಬರ್ಸ್ 96ಇಂದ ಮೈನಸ್ ಮಾಡ್ತೀನಿ. ಅದೇನಾಗುತ್ತೆ? ಆನ್ಸರು 84. ಸೊ 84 ಈಸ್ ಡಿವಿಸಿಬಲ್ ಬೈ 7. ಹೇಗೆ ಚೆಕ್ ಮಾಡ್ತೀವಿ? 84 ಈಸ್ ಮೋರ್ ದೆನ್ 70. 7 10s are 70. ಓಕೆ, 8ಇಂದ ಚೆಕ್ ಮಾಡ್ತಾರೆ, 8 10s ಅಂತ ಚೆಕ್ ಮಾಡಬೇಕು. 7ಇಂದ ಚೆಕ್ ಮಾಡ್ತಾ ಇದ್ರಲ್ಲ, ಸೊ 7 10s are 70. ಇನ್ನು ಮಿಕ್ಕಿರೋದು ಎಷ್ಟು? 14. 14 ಈಸ್ ಡಿವಿಸಿಬಲ್ ಬೈ 7. ಸೊ 9681 ಈಸ್ ಡಿವಿಸಿಬಲ್ ಬೈ 7. ಇಷ್ಟೇ, ಎಷ್ಟೇ ನಂಬರ್ಸ್ ಕೊಟ್ಟರು ಇದೇ ರೂಲ್. ಅರ್ಥ ಆಗಿದೆ ಅಲ್ವಾ? ಸೊ ಈಗ ನಾವು ಎಲ್ಲ ಥರ ಡಿವಿಸಿಬಿಲಿಟಿ ರೂಲ್ನು ನೋಡಿದ್ದೀವಿ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇರಿ, ಯಾವ್ದಾದ್ರು ಚಿಕ್ಕ ಕ್ವಶನ್ ಇರಲಿ ಅಲ್ಲೂ ಅಪ್ಲೈ ಮಾಡಿ, ಆಗ ಇದು ಕರೆಕ್ಟಾಗಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಕಂಟಿನ್ಯೂಸ್ ಆಗಿ ನೀವು ಇದನ್ನು ಯೂಸ್ ಮಾಡ್ತಾ ಇದ್ದರೆ ಆರಾಮ್ಸೆ ಇದು ನಿಮ್ಮ ಬ್ರೈನಲ್ಲಿ ಕೂತ್ಕೊಂಡ್ಬಿಡುತ್ತೆ, ಫಿಕ್ಸ್ ಆಗಿಬಿಡುತ್ತೆ. ಆಗ ಇದೆಲ್ಲ ಮತ್ತೆ ಕಲಿಯೋ ನೆಸೆಸಿಟಿ ಇರೋದಿಲ್ಲ. ಓಕೆ, ಯೂಸ್ ಮಾಡ್ತಾ ಇರಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಯೂಸ್ ಮಾಡ್ತಾ ಇರಿ. ಹೋಗ್ತಾ 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 ಸಖತ್ ಈಸಿ ಆಗಿಬಿಡುತ್ತೆ. ಓಕೆ, ಸೊ ಈಗ ಡಿವಿಸಿಬಿಲಿಟಿ ರೂಲ್ ಮೇಲೆ ನಾವು ಯಾವುದೇ ಥರ ಕ್ವಶನ್ಸ್ ಕೊಟ್ರೂ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ಅದಕ್ಕೆ ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.